ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ಇದು ಮಹಾಶಿವರಾತ್ರಿಯ ವ್ಲಾಗ್. ಬೆಳಗ್ಗೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಟೈಮ್ ಪಾಸ್ ಎಲ್ಲ ಮಾಡಿ ನಾವು ಎಲ್ಲರೂ ರೆಡಿಯಾದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಮಕ್ಕಳೆಲ್ಲ ರೆಡಿಯಾದರು. ಸೊ 11 ಗಂಟೆ ಆಗಿತ್ತು ನಾವು ಮನೆ ಬಿಡುವಾಗ. ನಮ್ಮ ಮನೆ ಹತ್ರನೇ ಇರೋ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು. ಕಾರ್ ನಿಲ್ಲಿಸೋದಕ್ಕೂ ತುಂಬಾ ಪ್ರಾಬ್ಲಮ್ ಆಯಿತು ಪಾರ್ಕಿಂಗಿಗೆ. ನನ್ನ ಅಣ್ಣನ ಮಗಳು ರಿತನ್ಯ, ಅವಳ ಜೊತೆ ನಾವೆಲ್ಲ ಸೇರಿ ಒಳಗಡೆ ದೇವಸ್ಥಾನದಲ್ಲಿ ತುಂಬಾ ಕ್ಯೂ ಇತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಿಸಿಲಲ್ಲಿ ನಿಲ್ಲೋಕ್ಕಾಗಲ್ಲ ಅಂತ ನಾವು ಒಳಗಡೆಯಿಂದನೇ ಹೋಗಿ ಎಷ್ಟಾಗುತ್ತೋ ಅಷ್ಟು ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ತುಂಬಾ ಚೆನ್ನಾಗಿ, ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಎಲ್ಲರೂ ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಶಿವರಾತ್ರಿ ನಾನು ಇದು ತುಂಬ ವರ್ಷದ ಮೇಲೆ ದಾವಣಗೆರೆಯಲ್ಲಿ ಮಾಡ್ತಾಯಿರೋದು. ಸೊ ಅಲ್ಲೇ ಒಂದು ಮೋರಿತ್ತು. ಮೋರಲ್ಲಿ ಅಮ್ಮ ಹಣ್ಣು ಫ್ರೂಟ್ಸ್ ಎಲ್ಲ ಮಕ್ಕಳಿಗೆ ಏನಾರ ತೊಗೊಳೋಣ ಅಂತ ಬಂದ್ವಿ. ಸೊ ಮೋರಲ್ಲಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಆಯಿತು. ಪರ್ಚೇಸ್ ಎಲ್ಲ ಮಾಡಿಕೊಂಡು ಮಕ್ಕಳಾಗಲೇ ಹಸುವು ಅಂತಯಿದ್ರು. ಸೊ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಟಿಫನ್ ಮಾಡೋದಕ್ಕೆ ಹೋಟೆಲ್ಗೆಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ಸೊ ದಾವಣಗೆರೆಯಲ್ಲಿ ಇದ್ಮೇಲೆ ದಾವಣಗೆರೆಯ ಫೇಮಸ್ ಬೆಣ್ಣೆ ದೋಸೆ ತಿಂತಿದ್ರೆ ಹೇಗೆ, ನಾವು ಪ್ರತಿ ಸಲವೂ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ ಹೋಗೋದು ಒಂದೇ ಹೋಟೆಲ್ಗೆ, ವಸಂತ ಬೆಣ್ಣೆ ದೋಸೆ. ಇದು ನಮ್ಮ ಮನೆಗೆ ಹತ್ತಿರನೇ ಆಗುತ್ತೆ. ಸೊ ಎಲ್ಲರೂ ದೋಸೆ ತೊಗೊಂಡು ತಿಂದ್ವಿ. ಆಲ್ಮೋಸ್ಟ್ ಇದು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ ತುಂಬಾ ಖುಷಿ ಇದೆ. ಚಿಕ್ಕದ ಅಂಗಡಿ ಇದ್ದಾಗ ಅಲ್ಲೂ ಹೋಗ್ತಾಯಿದ್ವಿ. ಈಗ ಇಷ್ಟು ದೊಡ್ಡದು ಮಾಡಿದ್ದಾರೆ, ಇಲ್ಲೂ ಬರ್ತೀವಿ. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಕ್ಕಳು ಪ್ರತಿ ಸಲ ದಾವಣಗೆರೆಗೆ ಬಂದಾಗ ಬೆಣ್ಣೆ ದೋಸೆ ಇಷ್ಟಪಟ್ಟು ತಿಂತಾರೆ. ತಿಂದು ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ಮನೆಗೆ ಹೋಗುವಾಗ 1 ಗಂಟೆ ಆಗಿತ್ತು. 1 ಗಂಟೆ ಆಗಿತ್ತು. ಸೊ ಎಲ್ಲರೂ ರೆಸ್ಟ್ ಮಾಡಿದ್ರು, ಮಲ್ಕೊಂಡು ಸಂಜೆ ಇತ್ತು. ಪೂಜೆಗೆ ರೆಡಿ ಮಾಡ್ಕೊಂಡ್ವಿ. ಅಮ್ಮ ಎಲ್ಲ ಪೂಜೆ ಮುಗಿಸ್ಕೊಂಡ್ರು. ರಾತ್ರಿ ಹೊತ್ತು ಊಟ ಏನು ತೊಗೊಳಲ್ಲ, ಬ್ರೇಕ್ಫಾಸ್ಟ್ ಥರ ಏನಾರು ತಿಂಡಿ ಮಾಡ್ಕೊಂಡು ತಿಂತೀವಿ. ಆ್ಯಂಡ್ ಶಿವರಾತ್ರಿ ಪ್ರಯುಕ್ತ ತುಂಬ ವರ್ಷದ ಮೇಲೆ ನನಗೆ ದಾವಣಗೆರೆಯಲ್ಲಿ ಕಳೀತಾ ಇರೋದು ತುಂಬಾ ಖುಷಿ ಇತ್ತು. ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ನನ್ನ ಮಗಳು ತುಂಬಾ ಕಿರಿಕಿರಿ ಮಾಡ್ತಾಯಿದ್ಲು ಯಾಕೋ. ಆಮೇಲೆ ಮಕ್ಕಳೆಲ್ಲ ಆಟಾಡೋದು ಮುಗಿಸಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ವಿ. ಅವಲಕ್ಕಿ ಮತ್ತು ಮಂಡಕ್ಕಿ ಮಾಡಿದರು. ಮಗಳು ಕಿರಿಕಿರಿ ಮಾಡ್ತಿರೋದಕ್ಕೆ ಅವ್ರ ಅಕ್ಕಂದ್ರೆಲ್ಲ ಆಟಾಡಿಸ್ತಾಯಿದ್ರು. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗೆ ಮಲಗಿದ್ವಿ. ಎಲ್ಲರೂ ಮಧ್ಯಾಹ್ನ ಮಲಗಿದ್ರು ಕೂಡ. ಸೊ ಲೇಟಾಗಾಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ವ್ಲಾಗಲ್ಲಿ ಸಿಗೋಣ.